ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ರೆಸಿಪಿ ಏನು ಅಂದ್ರೆ, ಇವಾಗ ಫ್ರೆಂಡ್ಸ್ ಎಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಅದೇ ತರ ಇದು ಬೋಟಿಗಳು ನೋಡಿ. ಎಷ್ಟು ಕಲರ್ ಕಲರ್ ಬೋಟಿ ತಗೊಂಡಿದ್ದೀನಿ ನಾನು. ಇದು ಬೋಟಿನ ಫ್ರೈ ಮಾಡ್ಕೊಂಡಿದ್ದೀನಿ, ಡೀಪ್ ಫ್ರೈ. ಅದನ್ನ ನಾನು ಮಸಾಲ ಹಾಕಿ ತೋರಿಸ್ತೀನಿ, ಬೋಟಿ ಮಸಾಲ. ಅದ ಹೇಗೆ ಮಾಡೋದು, ಅದಕ್ಕೆ ಏನೇನ್ ಪದಾರ್ಥಗಳು ಬೇಕು ಅದೆಲ್ಲ ನೋಡೋಣ ಬನ್ನಿ. ಇವಾಗ ಒಂದೊಂದಾಗಿ ತೋರಿಸ್ತೀನಿ. ಇವಾಗ ಬೋಟಿಗಳು ತಗೊಂಡಿದ್ದೀನಿ. ಇದಾದ ನಂತರ ಅದಕ್ಕೆ ತುರಿದಿರೋ ಕ್ಯಾರೆಟ್ ಸ್ವಲ್ಪ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಚಕ್ಕೆ ಮಿಕ್ಸಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ನೀರಾಗಿ ಇಟ್ಕೊಂಡಿದ್ದೀನಿ. ಅಚ್ಚಕಾರದ ಪುಡಿ ಹಾಕಿದ್ರೆ ತುಂಬಾ ರುಚಿ ಬರುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ನಿಂಬೆ ಹಣ್ಣು. ಇವಾಗ ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ. ಇದು ಯಾವ ರೀತಿ ಮಾಡೋದು, ಅದಕ್ಕೆ ಎಲ್ಲಾ ಪದಾರ್ಥಗಳು ತೋರಿಸಿದ್ದೀನಲ್ಲ, ಮಾಡೋ ವಿಧಾನ ನೋಡೋಣ ಬನ್ನಿ. ಇವಾಗ ಒಂದೊಂದಾಗಿ ತೋರಿಸ್ತೀನಿ. ಇವಾಗ ಕ್ಯಾರೆಟ್ ತುರಿದಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನ ಹಾಕಿ ಕ್ಯಾರೆಟ್ ಸೇರಿಸ್ಕೊಳ್ಳಿ. ಮತ್ತೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದು ಸೇರಿಸ್ಕೊಳ್ಳಿ. ಮತ್ತೆ ಈರುಳ್ಳಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ನಾನೊಂದು ಅರ್ಧ ಬಟ್ಲು ತಗೊಂಡಿದ್ದೀನಿ, ಈರುಳ್ಳಿ ಸೇರಿಸ್ಕೊಳ್ಳಿ. ಮತ್ತೆ ಸ್ವಲ್ಪ ಹಸಿ ಖಾರ, ಚಕ್ಕೆ, ಮತ್ತೆ ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮೂರು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಸ್ವಲ್ಪ ಖಾರ ಕಡಿಮೆ ಹಾಕೊಂಡಿದ್ದೀನಿ. ಇವಾಗ ಅಚ್ಚಕಾರದ ಪುಡಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಾನೇನು ತುಂಬಾ ಸೇರಿಸ್ತಾ ಇಲ್ಲ, ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಖಾರ ಅಷ್ಟು ಸೇರಿಸ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ಅರ್ಧ ಹೋಳು ಸೇರಿಸ್ತೀನಿ ನೋಡಿ. ಅರ್ಧ ಹೋಳು ಸೇರಿಸ್ಬಿಟ್ಟು ಇದು ಹೇಗೆ ಮಾಡೋದು ರೀತಿ ಅಂತ ತೋರಿಸ್ತೀನಿ ಬನ್ನಿ. ಇದು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಬೇಕಿದ್ರೆ ಸೇರಿಸ್ಕೋಬಹುದು, ಇಲ್ಲ ಅಂತಂದ್ರೆ ಬೇಡ. ಇದೆಲ್ಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ತರ ಉಪ್ಪು ಖಾರ ಎಲ್ಲ ಸೇರಿಸಿರೋದ್ರಿಂದ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಖಾರ ಎಲ್ಲ ಸೇರಿಸಿರೋದ್ರಿಂದ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಯಾವ ರೀತಿ ಬೋಟಿ ಮಸಾಲ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ ಬನ್ನಿ. ಇದು ಮಸಾಲ ಎಲ್ಲ ರೆಡಿ ಆಯ್ತು. ಇದಕ್ಕೆ ಬೋಟಿ ಮಸಾಲ ರೆಡಿ ಆಯ್ತು ಫ್ರೆಂಡ್ಸ್. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಸಾಲೆ ಎಲ್ಲ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಇವಾಗ ಇದು ಕೈಯಲ್ಲೇ ತುಂಬಿಸ್ಕೋಬೇಕು ನೋಡಿ. ಈ ತರ ನೀಟಾಗಿ ಒಳಗಡೆ ಹೋಗುತ್ತೆ ನೋಡಿ. ನಿಮ್ಗೆ ಎಷ್ಟು ಮಸಾಲ ಬೇಕೋ ಆ ತರ ಈ ತರ ಸೇರಿಸ್ಕೊಂಡು ಈ ತರ ಬೆರಳಲ್ಲಿ ತುಂಬಿಸಿಟ್ಕೊಳ್ಳಿ. ಎಷ್ಟು ಫುಲ್ ಹೋಗುತ್ತೋ ಆ ತರ ತುಂಬಿಸ್ಕೊಳ್ಳಿ. ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ. ಈ ತರ ಫಿಲ್ ಮಾಡಿ ಇಟ್ಕೊಂತಾ ಇದ್ದೀನಿ ನಾನು ಒಂದೊಂದಾಗಿ ನೋಡಿ. ಕಲರ್ ಆಗಿದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳೆಲ್ಲ ಹಸಿ ತರಕಾರಿ ಕೊಟ್ರೆ ತಿನ್ನಲ್ಲ, ಹಾಗಾಗಿ ಈ ತರ ಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ನೋಡಿ. ನೀವು ಮಾಡೋದಂತೂ ಖಂಡಿತ ಮರೀಲೇಬೇಡಿ. ಇದು ತುಂಬಾ ಸುಲಭ, ರುಚಿಯಾಗಿರುತ್ತೆ. ತುಂಬಾ ಈವ್ನಿಂಗ್ ಸ್ನಾಕ್ಸ್ ಚೆನ್ನಾಗಿರುತ್ತೆ ನೋಡಿ. ಈ ಕಡೆನೂ ಫಿಲ್ ಆಯ್ತು, ಈ ಕಡೆನೂ ಫಿಲ್ ಆಯ್ತು. ಈ ಮಸಾಲೆ ಎಲ್ಲ ಬೋಟಿಗೆ ಫಿಲ್ ಮಾಡಿದ್ಮೇಲೆ ತಿಂದ್ಬಿಡ್ಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ಕ್ರಿಸ್ಪಿ ಎಲ್ಲ ಹೋಗ್ಬಿಡುತ್ತೆ. ನೀವು ಮನೆಯಲ್ಲೇ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇದು ಬೋಟಿ ಎಲ್ಲಾ ಕಡೆ ಅಂಗಡಿಲೂ ಸಿಗುತ್ತೆ, ಪ್ರಾವಿಷನ್ ಸ್ಟೋರ್ ಅಲ್ಲಿ. ತಗೊಂಡು ಮಾಡಿ ನನಗೆ ಕಮೆಂಟ್ ಹಾಕೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಈ ಕಡೆ ಏನಾದ್ರು ಫುಲ್ ಹೋಗಿಲ್ಲ ಅಂತಂದ್ರೆ ಮತ್ತೆ ಈ ಕಡೆ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಈ ಕಡೆ ಫಿಲ್ ಮಾಡಿ ನೋಡಿ. ಈ ತರ ಇವಾಗ ತೋರಿಸ್ತಾ ಇದ್ದೀನಿ ಎಲ್ಲ ಈ ತರ ನೋಡಿ ಫ್ರೆಂಡ್ಸ್. ಮಸಾಲ ಉಳ್ದಿರುತ್ತಲ್ಲ ಅದೆಲ್ಲ ಇದ್ರ ಮೇಲೆ ಹಾಕೊಂಡು ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಈವ್ನಿಂಗ್ ಸ್ನಾಕ್ಸ್ಗೆ ಹೇಳಿ ಮಾಡಿಸ್ದಂಗಿರುತ್ತೆ. ಬೋಟಿ ತಗೊಂಡು ಈ ತರ ಫ್ರೈ ಮಾಡ್ಕೊಂಡು ಈ ತರ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಹುಡುಗಂಗೆ ಟೇಸ್ಟ್ ಮಾಡಕ್ ಕೊಟ್ಟಿದ್ದೀನಿ. ಹೇಗಿದ್ಯಪ್ಪ? ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಇಷ್ಟ ಆಯ್ತು, ಖುಷಿ ಆಯ್ತು. ಇದೇ ತರ ಮಾಡ್ಕೊಡ್ತಾ ಇರೋ, ತಿಂತಾ ಇರ್ತೀನಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.